ಹಾಂ ಹೇ ಆಲ್, ವೆಲ್ಕಮ್ ಟು ಮೈ ಬ್ಲಾಗ್. ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿ ಏನೇನು ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಮನೆಗೆ ಬಂದು ಊಟ ಮಾಡಿ ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದಿದ್ದರು. ಮಕ್ಕಳನ್ನೆಲ್ಲ ನೋಡಿ ಟೆಸ್ಟ್ ನಡೀತಾ ಇದೆ ಮೇನ್ ಅವ್ರಿಗೆ. ಸೊ ಅವ್ರಿಗೆಲ್ಲ ಓದಿಸಿ ಮತ್ತು ಊಟ ಮಾಡಿಸಿ ಸೊ ಫುಲ್ ಐ ಹೆಲ್ಡ್ ಅಪ್ ಎಸ್ಟರ್ಡೇ. ಸೊ ಅದಕ್ಕೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಏನೇನೆಲ್ಲ ಶಾಪ್ ಮಾಡಿದ್ದೆ ನೆನ್ನೆ ಅಂತ ನಿಮಗೆ ತೋರಿಸ್ತೀನಿ. ಚಿಕ್ಕಪೇಟೆಯಲ್ಲಿ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ, ಲೈಕ್ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಂತಂದರೆ ನೀವು ಒಂದು 30 ಡೇಸ್ ಆರ್ 15 ಡೇಸ್ ಮುಂಚೆನೇ ಶಾಪಿಂಗ್ ಹೋದರೆ ಬೆಟರ್ ಅಂತ ಅನಿಸುತ್ತೆ. ನಿನ್ನೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಜನ ಎಷ್ಟಿದ್ದಾರೆ ಅಂತಂದರೆ ಎಲ್ಲ ಕಡೆನೂ ಇದ್ದಾರೆ. ಯಾವ್ಯಾವ ಥರ ಅಂಗಡಿಗಳಿದೆ ಎಲ್ಲ ಅಂಗಡಿಲೂ ತುಂಬ 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 ಜನ ಇದ್ದಾರೆ. ಸೊ ಅಲ್ಲಿ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಅಷ್ಟು ಕಂಫರ್ಟ್ ಅಂತಲೂ ಅನ್ನಿಸ್ಲಿಲ್ಲ. ಕೈಯಲ್ಲೆಲ್ಲ ಲಗೇಜ್ಗಳಿತ್ತು ಆ್ಯಂಡ್ ಮೋರ್ ಓವರ್ ಅಂಗಡಿಯಲ್ಲಿ ತುಂಬ ಜನ ಇದ್ದಿದ್ದರಿಂದ ಕ್ಯಾಮ್ರಾ ಎಲ್ಲ ಓಪನ್ ಮಾಡಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಡಿಸೈಡ್ ಆಗೇ ಹೋಗ್ಬಿಟ್ಟಿದ್ದೆ, ಅಲ್ಲಿ ಏನು ಶೂಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಏನು ಶೂಟ್ ಮಾಡೋದು ಬೇಡ, ಮನೆಗೆ ಬಂದಮೇಲೆ ತೋರಿಸೋಣಂತೆ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೊ ನಾವು 3 ಇಯರ್ಸ್ ಆಗಿತ್ತು ಆ್ಯಕ್ಚುಲಿ ಹಬ್ಬ ಮಾಡಿ. ಮುಖವಾಡ ಆಯಿತು ನನ್ನ ಹತ್ರ, ಲಕ್ಷ್ಮೀ ದೇವಿದು ಮುಖವಾಡ ಆಯಿತು. ಅದಕ್ಕೆ ಏನಾದರೂ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಂಗಡಿಲಿ ಹೋಗಿ ನೋಡಿದೆ ಏನೇನೆಲ್ಲ ಸಿಗ್ಬೋದು, ಈಗ ಟ್ರೆಂಡಿಂಗಲ್ಲಿ ಏನಿದೆ ಅಂತ. ನನಗೆ 1-2 ಕಡೆ ನೋಡಿದ್ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು. ಕೆಲವು ಅಂಗಡಿಯಲ್ಲಂತೂ ತುಂಬ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನಾನು ಒಂದೊಂದು ತೊಗೊಂಡೆ. ಇದು ಬರೀ ಮುಖವಾಡ ಇದ್ದಿದ್ದರಿಂದ ನನಗೆ ಏನು ಆ್ಯಕ್ಸೆಸರೀಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಕೆಲವೊಂದಷ್ಟನ್ನ ತಂದೆ. ಒಂದೇ ಸಲ ಎಲ್ಲ ತೊಗೊಳಕ್ಕಾಗಲ್ಲ, ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸುಮಾರು ಸ್ವಲ್ಪನೇ ಶಾಪಿಂಗ್ ಮಾಡಿರೋದು. ಇನ್ನೂ ಏನೇನು ಬಿಟ್ಟಿದ್ದೀನಿ ಲಿಸ್ಟಲ್ಲಿ ನೋಡಿಕೊಂಡು ನೆಕ್ಸ್ಟ್ ವೀಕ್ ನಾನು ಲಕ್ಷ್ಮಿನ ಕೂರಿಸ್ತಾ ಇರೋದ್ರಿಂದ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಇನ್ನೂ ಏನು ಬೇಕು ಬೇಡ ಅಂತ ನೋಡಿಕೊಂಡು ಮತ್ತೆ ಹೋಗಿ ತರೋಣ ಅಂತ ಅಂದ್ಬಿಟ್ಟು ಈಗ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತಂದಿದ್ದೀನಿ. ನಾನು ಲಿಸ್ಟ್ ಹಾಕ್ಕೊಂಡಿದ್ದೆ, ನನ್ನ ಮೈಂಡಲ್ಲಿ ಈ ಥರ ಬೇಕು ಅನ್ನೋದು ಬಂದಿತ್ತು. ಸೊ ನನಗೆ ಏನೇನು ಬೇಕು ಡೈರೆಕ್ಟಾಗಿ ಆ ಅಂಗಡಿಗೆ ಹೋಗಿ ಅಲ್ಲೇ ನಾನು ತೊಗೊಂಡೆ. ಅದರಲ್ಲಿ ಇದೊಂದು ಮುಖವಾಡದ ಹಿಂದೆಗಡೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಮತ್ತು ಕಳ್ಸೋಕ್ಕೆ ಇದಕ್ಕೆ ಡಾಬು ಬೇಕಿತ್ತು. ಲಕ್ಷ್ಮಿ ಅಂದರೆ ನಾವು ಯೂಸ್ ಮಾಡಿರೋದನ್ನ ಹಾಕೋದಕ್ಕಿಂತ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಇಟ್ಬಿಡೋಣ. ಯಾವುದು ನಮ್ಮ ಕೈಲಾದರೆ ಅದನ್ನು ಮಾಡ್ಬೋದು. ಎಲ್ಲ ಅಲಂಕಾರ ಮಾಡಿದಾಗ ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಆಮೇಲೆ ಅಲ್ಲಿ ರೋಡ್ ಸೈಡಲ್ಲಿ ಕೆಲವೊಂದಷ್ಟು ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದಕ್ಕಿಂತ ಒಂದು. ಇದರಲ್ಲಿ ಲಕ್ಷ್ಮೀ ದೇವರಿತ್ತು ಅಂದ್ಬಿಟ್ಟು ನಾನು ಅದನ್ನೇ ಸೆಲೆಕ್ಟ್ ಮಾಡಿದೆ. ಸ್ವಲ್ಪ ನಕ್ಷಿ ಡಿಸೈನಲ್ಲಿ ಬಂದಿದೆ. ಸೊ ಇದೊಂದು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಅಲ್ಲೇ ರೋಡ್ ಸೈಡಲ್ಲೇ ಮಾರ್ತಾಯಿದ್ರು ಅಂತ ಹೇಳಿದ್ನಲ್ಲ, ನಾನಿದು ಈ ಮಕ್ಕಳಿಗೆ ಲೈಟ್ ವೆಯ್ಟಲ್ಲಿ ಏನಾದರೂ ಬೇಕು ಜ್ಯುವೆಲ್ರಿ ಅಂತಂದರೆ ಈ ಥರದ್ದನ್ನು ತೊಗೋಬೋದು. ತುಂಬ ಅಫೋರ್ಡಬಲ್ ಅಂತಲೂ ಅನ್ನಿಸ್ತು. ಮತ್ತು ಮಕ್ಕಳಿಗೆ ತುಂಬ ಹೆವಿ ಹಾಕಿದ್ರೆ ಅವರು ಅಷ್ಟು ಪ್ರಿಫರ್ ಮಾಡಲ್ಲ ಹಾಕ್ಕೊಳ್ಳೋಕ್ಕೆ. ಸೊ ಐ ಥಾಟ್ ನನ್ನ ಮಗಳಿಗೆ ಇದು ಇಷ್ಟ ಆಗುತ್ತೆ ಆ್ಯಂಡ್ ಲೈಟ್ ವೆಯ್ಟ್ ಇರೋದ್ರಿಂದ ಅವಳು ತೆಗಿ ಅಂತ ಹೇಳಲ್ಲ. ಇಲ್ಲ ಅಂತಂದರೆ ಹಾಕಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಅದು ಅಭ್ಯಾಸ ಇಲ್ಲದೆ ಇರೋದ್ರಿಂದನೂ ಏನೋ ತೆಗಿ ಅಂತ ಎಲ್ಲ ಒಂದೊಂದೇ ಹಾಕಿದ್ದನ್ನೆಲ್ಲ ತೆಗೆಸ್ತಾ ಇರ್ತಾಳೆ. ಸೊ ಈ ಥರ ಲೈಟ್ ವೆಯ್ಟಲ್ಲಿ ಹಾಕಿದ್ರೆ ಅವ್ರಿಗೂ ಕೂಡ ಹಾಕ್ಕೊಂಡಿರೋ ಫೀಲ್ ಆಗಲ್ಲ ಅಂದ್ಬಿಟ್ಟು ಇದೊಂದು ಚೆನ್ನಾಗಿ ಕಾಣಿಸ್ತು ಅವಳಿಗೆ ಅಂದ್ಬಿಟ್ಟು ನಾನು ಇದೊಂದು ತೊಗೊಂಡೆ. ಮತ್ತು ನಾನು ಹೇಳಿದ್ನಲ್ಲ, ಈ ಥರ ಮುಖವಾಡಕ್ಕೆ ಹಾಕೋಕ್ಕೆ ತುಂಬ ಕಲೆಕ್ಷನ್ಸ್ ಇದೆ. ನೀವು ಅಂಗಡಿಲಿ ಹೋದರೆ ಯಾವುದು ಸೆಲೆಕ್ಟ್ ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಲಕ್ಷ್ಮೀ ದೇವಿ ಬರೀ ಮುಖವಾಡಕ್ಕಿಂತ ಏನಾದರೂ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು.
ಅದಕ್ಕೆ ಕೆಲವೊಂದಷ್ಟು ಪೀಸ್ಗಳನ್ನ ತೊಗೊಂಬಂದಿದ್ದೀನಿ. ಇದೇನು ಅಂತಂದರೆ ನಾವು ಚೈನ್, ಲಾಂಗ್ ಚೈನ್, ಶಾರ್ಟ್ ಚೈನ್ ಏನಿರುತ್ತೆ ಅದನ್ನೇ ಅವರು ಕಟ್ ಮಾಡಿಬಿಟ್ಟು ಹಾಕಿರ್ತಾರೆ. ಸೊ ನಾವು ಅದರಲ್ಲಿ ಫುಲ್ ಗೋಲ್ಡಲ್ಲಿ ಬೇಕಿದ್ರೆ, ಇಲ್ಲ ಅಂತಂದರೆ ಏನಾದರೂ ಸ್ಟೋನ್ ವರ್ಕಲ್ಲಿ ಬೇಕಿದೆ ಅಂತಂದರೆ, ಆ್ಯಂಟಿಕಲ್ಲಿ ಬೇಕು ಅಂತಂದರೆ ನಾವು ಚೂಸ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಅವರು ಮುಖವಾಡಕ್ಕೇ ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಟಿರೋದೇ ಇರುತ್ತೆ ಡಿಸ್ಪ್ಲೇಯಲ್ಲಿ. ನೀವು ಚೂಸ್ ಮಾಡ್ಕೋಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ನೋಡಿಕೊಂಡು ಮುಖವಾಡಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಒಂದು ಗಮ್ ಥರ ಕೂಡ ಕೊಟ್ಟಿದ್ದಾರೆ ಅವರೇ. ಗಮ್ನ ಜಸ್ಟ್ ಹಾಕ್ಬಿಟ್ಟು ಸ್ಟಿಕ್ ಮಾಡೋದಷ್ಟೇ. ಹಾಕೋಕ್ಕೆ ತೆಗಿಯೋಕ್ಕೆ ತುಂಬ ಈಸಿ. ನಾನು ಮುಖವಾಡಗೆ ಅಲಂಕಾರ ಮಾಡುವಾಗ ನಾನು ನಿಮಗೆ ಇದನ್ನು ತೋರಿಸ್ತೀನಿ ವಿಡಿಯೋ ಮಾಡಿ. ಸ್ಪೆಸಿಫಿಕ್ಕಾಗಿ ಇಂಥ ಅಂಗಡಿ ಅಂತಲೇ ಅಲ್ಲಿ ಗೊತ್ತಿಲ್ಲ. ರಾಜಾ ಮಾರ್ಕೆಟ್ ಒಳಗಡೆ ಹೋದ್ರೆ ನಿಮಗೆ ಈ ಥರ ಸುಮಾರು ಅಂಗಡಿಗಳು ಕಾಣಿಸುತ್ತೆ. ಆ ಅಂಗಡಿಗಳ ಹೆಸರು ಎಲ್ಲ ನೋಡೋಷ್ಟು ಖಂಡಿತ ಅದನ್ನ ಮೈಂಡಿಗೆ ಬರೋಲ್ಲ. ನೋಡೋದು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಲ್ಲಿ ಹೋಗ್ತಾರದು. ಸೊ ನಾನು ಯಾವ ಅಂಗಡಿಲಿ ತೊಗೊಂಡೆ ಅಂತ ನಂಗೆ ಅಷ್ಟು ನೆನಪಿಲ್ಲ, ಅದರ ಹೆಸರು ನೆನಪಿಲ್ಲ, ಅಂಗಡಿ ಹೆಸರು. ಬಟ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಅದು ಹೆಂಗೆ ಅಂದರೆ ಹಬ್ಬದ ಟೈಮಲ್ಲಿ ಹೋದಾಗ ಏನು ರನ್ನಿಂಗಲ್ಲಿ ಇರುತ್ತೆ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ. ನೀವೀಗ ಹಬ್ಬ ಮುಗಿಸ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಅಲ್ಲಿ ಮೋಸ್ಟ್ ಆಫ್ ಜ್ಯುವೆಲರಿ ಸೆಟ್ಸ್ ಹಾಕಿರ್ತಾರೆ. ಈಗ ನಾನು ಹೋದಾಗ ಅದೆಲ್ಲ ತೆಗೆದುಬಿಟ್ಟಿದ್ರು. ನಾನು ಕೇಳಿದೆ ಇದೇನು ಡಿಫ್ರೆಂಟಾಗಿ ಕಾಣಿಸ್ತದೆ ನಿಮ್ಮ ಶಾಪ್ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಸೀಸನ್ ವೈಸ್ ನಾವು ಹಾಕ್ತೀವಿ. ಈಗ ಹಬ್ಬಕ್ಕೆ ಎಲ್ಲರೂ ಈ ಥರ ಕೇಳ್ತಾರೆ ಬಂದು, ಅದಕ್ಕೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀವಿ. ಅವ್ರಿಗೆ ಇಷ್ಟ ಆದರೆ ಅದನ್ನು ನನಗೆ ತೊಗೊಂಡು ಹೋಗ್ತಾರೆ. ಅವ್ರಿಗೂ ನಮಗೂ ಇಬ್ಬರಿಗೂ ಟೈಮ್ ಸೇವ್ ಆಗುತ್ತೆ ಅಂತ ನನಗೂ ಅದು ಒಂದು ಗುಡ್ ಐಡಿಯಾ ಅಂತ ಅನ್ನಿಸ್ತು. ಮತ್ತು ಈ ಥರದ್ದೂ ಕೂಡ ಅಲ್ಲಿ ಮಾರ್ತಾಯಿದ್ರು. ಇದು ನನಗೆ ಇಷ್ಟ ಆಯಿತು. ನಮ್ಮ ಮನೇಲಿದೆ ಲೈಕ್ ಈ ಥರ ಸಪ್ರೇಟಾಗಿ ಇಲ್ಲ, ಜಸ್ಟ್ ಒಂದು ಕಂಬಿ ಈ ಥರ ಇದೆ ಅಷ್ಟೇ ಕಳ್ಸದ ಮೇಲೆ ಇಡೋಕ್ಕೆ. ಹೀಗಿದ್ದಾಗ ನಾವು ಹಾರ ಏನಾದರೂ ಹಾಕ್ತೀವಿ ಅಂತಂದರೆ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋಲ್ಲ ಅಂದ್ಬಿಟ್ಟು ಇದನ್ನು ಕೂಡ ತಂದೆ. ನಾನು ಓಡಾಡಬೇಕು ರೋಡ್ಸ್ಗಳನ್ನ, ಅಂಗಡಿಗಳು ನೋಡ್ಕೊಂಡು ಹೋಗ್ತಾ ಇರಬೇಕು. ಒಂದಕ್ಕಿಂತ ಒಂದು ಅಂಗಡೀಲಿ ಚೆನ್ನಾಗಿರುತ್ತೆ. ಆ್ಯಂಡ್ ರೇಟು ಅಷ್ಟೇ ಚೆನ್ನಾಗಿ ಬಾರ್ಗೇನ್ ಮಾಡಬೇಕು. ಒಂದು ಅಂಗಡಿಲಿರೋ ರೇಟು ಇನ್ನೊಂದು ಅಂಗಡಿಲಿರಲ್ಲ. ಈಗ ನಾನು ಇದಕ್ಕೇ ಒಂದು ಅಂಗಡಿಲಿ ಕೇಳಿದ್ರೆ 650 ಹೇಳಿದ್ರು, ಇನ್ನೊಂದು ಅಂಗಡಿಲಿ ಕೇಳಿದ್ರೆ 500 ಕೇಳಿದ್ರು, ಇನ್ನೊಂದು ಅಂಗಡಿಲಿ ಕೇಳಿದ್ರೆ 450 ಹೇಳಿದ್ರು. ಸೊ ಹೀಗೆ ಅಂಗಡಿಯಿಂದ ಅಂಗಡಿಗೆ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಒಂದೆರಡು ಸಲ ವಿಚಾರಿಸ್ಬಿಟ್ಟು ತೊಗೊಂಡ್ರೆ ಆ್ಯಕ್ಚುಯಲ್ ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ಯಾರಿ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ರೆಡ್ ಕಲರಲ್ಲಿ ಸ್ಯಾರಿ ತೊಗೋಬೇಕು ಅಂತ ತುಂಬ ಇಷ್ಟ ಇತ್ತು. ಸುಮಾರು ಕಡೆ ಹುಡುಕ್ದೆ, ಪಿಂಕ್ ಶೇಡಲ್ಲೇ ಕಾಣಿಸ್ತಾ ಇತ್ತು. ನನಗೆ ರೆಡ್ ಶೇಡಲ್ಲಿ ಯಾವುದೂ ಕಾಣಿಸ್ಲೇ ಇಲ್ಲ. ಹುಡುಕಿ ಸಾಕಾಗಿ ಕೊನೆಯಲ್ಲಿ ಒಂದು ಅಂಗಡಿಲಿ ಹೋಗಿ ಹುಡುಕ್ದಾಗ ಸಿಕ್ತು. ಈ ರೆಡ್ ತುಂಬ ಇಷ್ಟ ಆಯಿತು. ನನ್ನ ಹತ್ರ ರೆಡ್ ಕಲರ್ ಯಾವುದೂ ಸ್ಯಾರಿ ಇರಲಿಲ್ಲ. ಸೊ ಹಾಗಾಗಿ ಇದು ಒಂದು ಸ್ಯಾರಿ ತೊಗೊಂಡೆ. ಇದಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ, ನೋಡೋಣ ಹೊಲಿಸ್ಕೊಳಕ್ಕಾಗತ್ತಾ ಇಲ್ವಾ ಟೈಮ್ಗೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋ ತಗೊಂಡೆ ನಾನು. ಯಾಕೆಂದರೆ ಯಾರೂ ಇರಲಿಲ್ಲ ಅಂಗಡಿಯಲ್ಲಿ, ಪ್ರಶಾಂತವಾಗಿತ್ತು. ಸೊ ಅವರು ಕೂಡ ಏನು ಅಬ್ಜೆಕ್ಟ್ ಮಾಡಲಿಲ್ಲ, ತಗೋಬೋದು ನೀವು ವೀಡಿಯೋಸ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಸೆಮಿ ಕಂಚಿ. ಸೊ ಅವರು ಸೀರೆ ಹಾಕಿದ ತಕ್ಷಣ ಎರಡಂತೂ ತುಂಬ ಇಷ್ಟ ಆಯಿತು. ಒಂದು ಗ್ರೀನ್ ಕಲರು ಮತ್ತು ಇನ್ನೊಂದು ಈ ಕಲರು. ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಆ್ಯಂಡ್ ಇದ್ರ ಕಾಂಬಿನೇಷನ್ ಕೂಡ ನನಗೆ ತುಂಬ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಲಕ್ಷ್ಮೀದೇವಿ ಉಡಿಸ್ತಾ ಇರೋದ್ರಿಂದ ಸ್ವಲ್ಪ ಜರಿ ಬುಟ್ಟ ಎಲ್ಲ ಇದ್ದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಮತ್ತು ಈ ಎರಡು ಕಾಂಬಿನೇಷನು ಡಿಫ್ರೆಂಟಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದು ಒಂದು ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿ ಲಕ್ಷ್ಮೀದೇವಿದು ಸ್ಟ್ಯಾಂಡು ಎಲ್ಲ ಇತ್ತು. ನೋಡೋಣ ಇನ್ನು ನಾನು ಬಿಂದಿಗೆ ಮೇಲೆ ಉಡ್ಸೋದ ಇಲ್ಲ ಸ್ಟ್ಯಾಂಡ್ ಇಟ್ಬಿಟ್ಟು ಮಾಡೋದ ಅಂತ ಇನ್ನೂ ಏನೋ ಐಡಿಯಾ ಮಾಡಿಲ್ಲ. ನನಗೇನಾದರೂ ಅದು ತೊಗೋಬೇಕು ಅನಿಸಿದ್ರೆ ಸ್ಟ್ಯಾಂಡ್ ತೊಗೊಳ್ಳೋಣ ಅಂತಿದ್ದೀನಿ. ಇಲ್ಲ ಅಂತಂದರೆ ಬಿಂದಿಗೆಗೇ ಲಕ್ಷ್ಮಿಗೆ ಸೀರೆ ಉಡ್ಸೋಣ ಅಂತ ಲೈಟ್ ಕಲರ್ಸಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸೋಫಾಗೆ ಹಾಕೋಕ್ಕೆ ಅಂತ ಇದು ಒಂದು ತೊಗೊಂಡಿದ್ದೀನಿ. ಮಕ್ಕಳಿರೋದ್ರಿಂದ ತುಂಬ ಬೇಗ ಅದು ಹಾಳಾಗ್ತಾನೂ ಇರುತ್ತೆ ಆ್ಯಂಡ್ ಗಲೀಜಾಗ್ತಾನೂ ಇರುತ್ತೆ. ಸೊ ಇಷ್ಟ ಆಗಿ ತೊಗೊಂಡೆ. ಆ್ಯಕ್ಚುಲಿ ನನಗೆ ಇದು ಇಷ್ಟೊಂದು ಡಿಸೈನ್ ಎಲ್ಲ ಇಷ್ಟ ಇರಲಿಲ್ಲ, ಸ್ವಲ್ಪ ಪ್ಲೇನಲ್ಲೇ ಇಷ್ಟ ಆಯಿತು. ಬಟ್ ನಮ್ಮನೇಲಿರೋದು ಫುಲ್ ಪ್ಲೇನ್ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಟ್ರೈ ಮಾಡೋಣ ಈ ಸಲ ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಇದಿಷ್ಟು ನನ್ನ ಶಾಪಿಂಗು. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಕರ್ಟನ್ಸ್ ಎಲ್ಲ ಒಗೆಯಕ್ಕೆ ಹಾಕಬೇಕು.
ಪೂಜೆಗೆ ಅಂತ ಸಾಮಾನೆಲ್ಲ ತೆಗಿಬೇಕು. ನಾನು ಆಗಲೇ ಹೇಳ್ದಂಗೆ 3 ವರ್ಷ ಹೋಗ್ಬಿಟ್ಟಿದೆ ನಾವು ಈ ಥರ ಹಬ್ಬ ಎಲ್ಲ ಮಾಡಿ. ಇದು ಆ್ಯಕ್ಚುಲಿ ನಾವೀಗ ಈ ಮನೆಗೆ ಶಿಫ್ಟಾಗಿ ಒಂದೂವರೆ ವರ್ಷ ಆಗಿದೆ. ಸಾಮಾನುಗಳೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀವಿ, ಏನೇನಿದೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಈಗೆಲ್ಲ ತೆಗೆದು ಒಂದೊಂದೇ ಐಟಮ್ಸ್ನ ಅದು ಯಾವ ಕಂಡೀಷನಲ್ಲಿದೆ, ಏನಾಗಿದೆ ಅಂತಲೂ ಗೊತ್ತಿಲ್ಲ, ಎಲ್ಲ ತೆಗೆದು ನೋಡಿ ಕ್ಲೀನ್ ಮಾಡ್ಕೋಬೇಕು. ಪೂಜೆ ಸಾಮಾನು ನಾನು ಮುಂದಿನ ವಾರ ಶ್ರಾವಣ ಮಾಸ ಶುರುವಾಗ್ತಿದ್ದಂಗೆ ನಮ್ಮ ಮನೇಲಿ ಒಂದು ರೊಟೀನ್ ಏನು ಅಂತಂದರೆ ಡೀಪ್ ಕ್ಲೀನ್ ಶುರುವಾಗುತ್ತೆ. ಮೋಸ್ಟ್ ಆಫ್ ನಿಮ್ಮೆಲ್ಲರ ಮನೆಗಳಲ್ಲೂ ಕೂಡ ನೀವು ಹಾಗೆ ಮಾಡ್ತೀರಾ ಅಂದ್ಕೊಳ್ತೀನಿ. ಇಲ್ಲ ನೀವು ಹೆಂಗೆ ಮಾಡ್ತೀರಾ, ಡೀಪ್ ಕ್ಲೀನ್ ಯಾವಾಗೆಲ್ಲ ಮಾಡ್ತೀರಾ ನನಗೆ ತಿಳಿಸಿ ಕಾಮೆಂಟಲ್ಲಿ. ನಮ್ಮದು ರೊಟೀನ್ ಹೆಂಗಿರುತ್ತೆ ಅಂತಂದರೆ, ಶ್ರಾವಣ ಮಾಸ ಬಂತು ಅಂದರೆ ಮನೇಲಿ A to Z ಎಲ್ಲ ಕಡೆಯಿಂದನೂ ಡೀಪ್ ಕ್ಲೀನ್ ಶುರುವಾಗುತ್ತೆ. ಕಿಚನಲ್ಲಾಗಿರ್ಬೋದು, ರೂಮ್ಸು, ಸೊ ಎಲ್ಲೆಲ್ಲಿ ನಾವು ಎಲ್ಲ ಪ್ಲೇಸ್ ಮಾಡಿರ್ತೀವಲ್ಲ ಸಾಮಾನುಗಳು, ಎಲ್ಲ ಕಡೆಯಿಂದನೂ ಡೀಪ್ ಕ್ಲೀನ್ ಆಗುತ್ತೆ. ಸೊ ಕಿಚನ್ದು ಆ್ಯಕ್ಚುಲಿ ಡೀಪ್ ಕ್ಲೀನ್ ಆಗಿದೆ. ನಾನು ಅದರದ್ದು ವೀಡಿಯೋ ಯಾವುದು ಶೂಟ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ನನಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಒಂದು ಥಾಟ್ ಪ್ರಾಸೆಸ್ ಬಂದಿದ್ದು. ಆ್ಯಂಡ್ ಯೂಟ್ಯೂಬ್ ಕೂಡ ಆವಾಗಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ಬಿಫೋರ್ ವರಮಹಾಲಕ್ಷ್ಮಿಯಿಂದ ನಾನು ಆ್ಯಕ್ಚುಲಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಸೊ ಈ ಹಬ್ಬಕ್ಕೆ ನಾವು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ವಿ ಕ್ಲೀನಿಂಗ್ ಎಲ್ಲನೂ. ಸೊ ಹಾಗಾಗಿ ಅರ್ಧದಿಂದ ಮಾತ್ರ ನಾನು ಶೂಟ್ ಮಾಡಿದ್ದೀನಿ. ಇದೇನು ಆಲ್ಮೋಸ್ಟ್ ಎಂಡಿಂಗ್ ಇದು. ಇನ್ನು ನನ್ನ ರೂಮ್ ಇದು ಆ್ಯಕ್ಚುಲಿ. ಈ ರೂಮಲ್ಲಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನೆಲ್ಲ ಕ್ಲೀನ್ ಆದಂಗೆ. ಕಿಚನ್ದೆಲ್ಲನೂ ಆಗೋಗ್ಬಿಟ್ಟಿದೆ, ಅದರದ್ದು ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಎಲ್ಲಿಂದ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹೆಂಗಾಗಿರುತ್ತೆ ಮನೆ ಅಂತಂದರೆ, ಮಕ್ಕಳಿರೋವರೆಗೂ ಮನೆ ಫುಲ್ಲು ಮೆಸ್ಸಿನೇ. ಅವರು ತೊಗೊಂಡಿದ್ದ ಸಾಮಾನು ಅಲ್ಲಿ ಇಲ್ಲಿ ಇಟ್ಟಿರೋದು, ಇಲ್ಲ ಓದೋಕ್ಕೆ ಬುಕ್ಸ್ ತೊಗೊಂಡಿದ್ರೆ ಪೆನ್ಸಿಲ್ ಒಂದು ಕಡೆ ಹಾಕಿರ್ತಾರೆ, ಎರೇಸರ್ ಒಂದು ಕಡೆ ಹಾಕಿರ್ತಾರೆ. ಸೊ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲೆಲ್ಲೆಲ್ಲ ಏನೇನು ಬಿಟ್ಟು ಹೋಗಿರ್ತಾರಲ್ಲ ಅದನ್ನು ತಗೊಂಡೋಗಿ ಅದ್ರ ಜಾಗಕ್ಕೆ ಇಡೋದೇ ಒಂದು ದೊಡ್ಡ ಕೆಲಸ. ಸೊ ಡೀಪ್ ಕ್ಲೀನ್ ಅಂತಂದರೆ ನನ್ನ ರೂಮಲ್ಲೂ ಹಾಗೆ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಲ್ಲ ತೆಗೆದು ಹಾಕ್ಬಿಟ್ಟಿದ್ರು. ಎಲ್ಲೆಲ್ಲಿ ಏನೇನು ನನಗೆ ಸಿಗ್ತಾಯಿದೆ ಅವ್ರವ್ರ ಬಿಲಾಂಗಿಂಗ್ಸ್ನೆಲ್ಲ ಅಲ್ಲಲ್ಲಿ ತೊಗೊಂಡೋಗಿ ಪ್ಲೇಸ್ ಮಾಡಿಡ್ತಾಯಿದ್ದೀನಿ. ಈ ಗ್ಲಾಸುನೆಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಒಂದು ಮನೇಲೇ ಹೋಮ್ ಮೇಡ್ ಸೊಲ್ಯೂಷನ್ನ ಮಾಡ್ಕೊಂಡಿರ್ತೀನಿ. ಅದನ್ನು ನಾನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಯಾವಾಗಾದರೂ. ಅದು ಪ್ರಿಪೇರ್ ಮಾಡಿರೋದು ಮತ್ತು ಯೂಸ್ ಮಾಡ್ತಾ ಇರೋ ವೀಡಿಯೋಸು ಎಲ್ಲೋ ಮಿಸ್ಸಿಂಗ್ ಆಗಿದೆ. ಸೊ ನೆಕ್ಸ್ಟ್ ನಾನು ಅದರದ್ದು ಪ್ರಿಪ್ರೇಷನ್ನ ಹೇಗೆ ಮಾಡ್ತೀನಿ ಅಂತ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಯೂಸ್ ಮಾಡೋದ್ರಿಂದ ಗ್ಲಾಸು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ನಾನಿಲ್ಲಿ ಆ ಮೆಶ್ ಇರುತ್ತೆ ಅಲ್ಲ, ಆ ಮೆಶ್ಶಿಗೆ ಒಂದು ಬ್ರಷ್ ಥರ ಯೂಸ್ ಮಾಡಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಆವಾಗೇನಾಗುತ್ತೆ, ಆ ಮೆಷಲ್ಲಿರೋ ಧೂಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹಂಗೆ ಮಾಡಿಕೊಂಡ್ರೆ. ಜಸ್ಟ್ ಬಟ್ಟೆಲಿ ನಾವು ಒರೆಸ್ತೀವಿ ಅಂತಂದರೆ ಸ್ವಲ್ಪ TDS ಅದು ಪ್ರಾಸೆಸ್ಸು ಹಂಗೆ ಮಾಡೋದು. ನನಗೆ ಒಂದು ವಿಂಡೋ ಮಾಡಾದಮೇಲೆ ಇನ್ನೊಂದು ವಿಂಡೋಗೆ ನನಗೆ ಐಡಿಯಾ ಬಂತು ಈ ಥರ ಮಾಡ್ಬೋದು ಅಂತ. ನಾನು ಆ್ಯಕ್ಚುಲಿ ಅದು ಮಿಸ್ಟೇಕ್ ಮಾಡಿದ್ದು. ಫಸ್ಟು ವೆಟ್ ಕ್ಲಾತಲ್ಲಿ ಒರೆಸೋಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಹೆಂಗೆ ಅಂತಂದರೆ ಧೂಳು ನೀಟಾಗಿ ಮೆಶ್ಶಿಗೆ ಅಂಟ್ಕೊತಾ ಇತ್ತು. ಅರ್ಧ ಬರ್ತಾಯಿತ್ತು, ಅರ್ಧ ಬರ್ತಾ ಇರಲಿಲ್ಲ. ಸೊ ಹಂಗೆ ಮಾಡೋದಕ್ಕಿಂತ ನಮ್ಮ ಪ್ರೀವಿಯಸ್ ಮನೇಲಿ ಹೆಂಗಾಗ್ತಿತ್ತು ಅಂದರೆ ಮೆಶ್ಶು ಫುಲ್ಲು ಓಪನ್ ಆಗಿ ಬಂದುಬಿಡ್ತಾಯಿತ್ತು, ವೆಲ್ಕ್ರೋ ಇತ್ತು. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ವೆಲ್ಕ್ರೋ ತೆಗೆದುಬಿಟ್ಟು ಆ ಮೆಶ್ನೆಲ್ಲ ಆಚೆ ತೊಗೊಂಡೋಗಿ ನಮ್ಮ ಬ್ಯಾಕ್ ಯಾರ್ಡಲ್ಲಿ ನೀರು ಬಿಟ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಸೋಪ್ ವಾಟರ್ ಹಾಕ್ಬಿಟ್ಟು ಅದನ್ನು ಒಂದು ಸಲ ಹಿಂಗೆ ಬ್ರಷ್ ಮಾಡಿದ್ರೆ ಧೂಳೆಲ್ಲ ಹೊಟ್ಟೋಗ್ತಿತ್ತು. ಬಟ್ ಇಲ್ಲಿ ತೆಗೆದು ಸಪ್ರೇಟಾಗಿ ವಾಶ್ ಮಾಡೋಕ್ಕೆ ಇಲ್ಲಿ ಇಲ್ಲ ಅಲ್ವಾ ಚಾನ್ಸು. ಸೊ ಜಸ್ಟ್ ಮೆಶ್ಗೆ ಅದು ಫಿಕ್ಸ್ ಆಗಿಬಿಟ್ಟಿದೆ ವಿಂಡೋಗೆ, ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೇ ನಾವು ಕ್ಲೀನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ವಿಂಡೋ ಮಾಡೋ ಅಷ್ಟರಲ್ಲಿ ಐಡಿಯಾ ಮಾಡಿದೆ ನಾನು. ಬ್ರಷ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಅಕಸ್ಮಾತ್ ಧೂಳಿದ್ರೆ ಫಸ್ಟು ಹೊಟ್ಟೋಗುತ್ತೆ.
ಆಮೇಲೆ ವೆಟ್ ಕ್ಲಾತಲ್ಲಿ ಒರೆಸ್ಕೊಳ್ಳೋಣ ಅಂತ. ಸೊ ಹಂಗೆ ಮಾಡಾದ್ಮೇಲೆ ನನಗೆ ಈಸಿ ಆಯಿತು. ಆ್ಯಕ್ಚುಲಿ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ. ಮತ್ತು ನನ್ನ ರೂಮ್ ಹೆಂಗಿದೆ ಅಂತಂದರೆ ಟುವರ್ಡ್ಸ್ ಸೌತ್ಗೆ ಓಪನ್ ಇದೆ. ಸೌತ್ಗೆ ಮತ್ತು ವೆಸ್ಟ್ಗೆ ಓಪನ್ ಇರೋದ್ರಿಂದ ವಿಂಡೋಸು ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಮತ್ತು ಎಷ್ಟು ಜೋರಾಗಿ ಗಾಳಿ ಬರುತ್ತೆ ಅಂದರೆ ನಮ್ಮ ರೂಮ್ ಡೋರು ಕ್ಲೋಸ್ ಆಗುತ್ತೆ, ಅದಷ್ಟೇ ಜೋರಾಗಿ ಬಂದು ಡಬ್ಬಂತ ಹೊಡ್ಕೊಳ್ಳುತ್ತೆ. ಸೊ ಹಾಗಾಗಿ ಅಷ್ಟು ಜೋರು ಗಾಳಿ ಇರುತ್ತೆ. ಹಂಗೆ ಗಾಳಿ ಇದ್ಮೇಲೆ ಧೂಳು ಆಬ್ವಿಯಸ್ಲಿ ಎಷ್ಟೇ ನಾವು ಒರೆಸಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ರೂ ಧೂಳು ಆಗ್ತಾನೇ ಇರುತ್ತೆ. ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕು. ಅದು ಮಾತ್ರ ಧೂಳು ಯಾವಾಗಲೂ ವಿಂಡೋಸ್ನ ಕ್ಲೋಸೇ ಇಡೋಕ್ಕೆ ಟ್ರೈ ಮಾಡ್ತೀವಿ, ಯಾಕೆಂದರೆ ತುಂಬ ಗಾಳಿ ಇರೋದ್ರಿಂದ. ಬೆಳಗ್ಗೆ ಹೊತ್ತು ವಿಂಡೋ ಓಪನ್ ಮಾಡಿದ್ರೆ ಡೋರ್ಸು ಸೌಂಡ್ ಆಗ್ತಾ ಇರುತ್ತೆ ಜಾಸ್ತಿ ಜೋರಾಗಿ. ಮತ್ತು ನೈಟ್ ಓಪನ್ ಮಾಡೋಕ್ಕೆ ಸಖತ್ತು ಚಳಿ ಆಗುತ್ತೆ, ಅಂದರೆ ತುಂಬ ಗಾಳಿ ಇರೋದ್ರಿಂದ ಅಷ್ಟು ನೆಸೆಸಿಟಿ ಇಲ್ಲ ನಮಗೆ. ಮೇ ಬಿ ಇದು ಸೆಕೆಂಡ್ ಫ್ಲೋರ್ ಇರೋದ್ರಿಂದನೋ ಇಲ್ಲೋ ಡೈರೆಕ್ಷನ್ ಆ ಕಡೆ ಇರೋದ್ರಿಂದ ಅಷ್ಟು ಗಾಳಿ ಬರ್ತಾಯಿದೆಯೋ ಏನೋ ಗೊತ್ತಿಲ್ಲ. ಬಟ್ ಗಾಳಿ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಆ ಗಾಳಿಯಿಂದ ಧೂಳು ಕೂಡ ಆಗ್ತಾ ಇರುತ್ತೆ ಜಾಸ್ತಿ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಕೆಲವೊಂದು ಡ್ರಿಂಕ್ಸ್ ಕುಡಿದಾಗ ನಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ ಅನ್ನೋ ಥರ ಫೀಲ್ ಕೊಡುತ್ತೆ. ಅದರಲ್ಲಿ ನನಗೆ ಈಗ ಮಾಡ್ಕೊಂಡು ಕುಡಿತಾ ಇರೋವಂತಹ ಒಂದು ಬ್ಲ್ಯಾಕ್ ಕಾಫಿ, ಇದರಲ್ಲಿ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಒಂದು ಎನರ್ಜಿ ಬಂದಂಗೆ ಅಥವಾ ಮೂಡ್ ಅಪ್ಲಿಫ್ಟ್ ಮಾಡ್ದಂಗೆ. ಯೂಶ್ವಲಿ ಕಾಫಿನ ಕುಡಿತೀವಿ, ಬಟ್ ಈ ಥರ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋದು ನನಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಥರನೂ ಹೌದು. ಆ್ಯಂಡ್ ಒಂದು ಎನರ್ಜಿನ ನನಗೆ ಅದು ಕೊಡುತ್ತೆ ಅಂತ ಅನಿಸುತ್ತೆ. ಸೊ ನನಗೇನಾದರೂ ತುಂಬ ಸ್ಟ್ರೆಸ್ ಅನಿಸ್ದಾಗ, ಮತ್ತು ತಲೆನೋವ್ತಾ ಇದೆ ಅನಿಸ್ದಾಗ, ಇಲ್ಲ ಏನಾದರೂ ಕುಡಿಬೇಕು ಅನಿಸ್ದಾಗ ನಾನು ಫಸ್ಟ್ ಹೋಗಿ ಮಾಡ್ಕೊಂಡು ಕುಡಿಯೋದು ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀನ. ನಾನಿಲ್ಲಿ ಬ್ಲ್ಯಾಕ್ ಕಾಫಿ ಮಾಡೋಕ್ಕೆ ಸ್ವಲ್ಪ ಬಿಸಿ ನೀರು, ಅದಕ್ಕೆ ಒಂದು ಸ್ವಲ್ಪ ಡಿಕಾಕ್ಷನ್ ಅಂದರೆ ಕಾಫಿ ಡಿಕಾಕ್ಷನು, ಮತ್ತು ಅದಕ್ಕೆ ಸ್ವಲ್ಪ ಚಕ್ಕೆ ಪುಡಿನ ಹಾಕಿದ್ದೀನಿ. ಇದಕ್ಕೆ ಬೇಕು ಅಂತಂದರೆ ಹನಿನ ಮಿಕ್ಸ್ ಮಾಡ್ಕೊಬೋದು, ಬಟ್ ನನಗೆ ಹನಿ ಹಾಕ್ಕೊಳ್ದಲ್ಲೇ ಕುಡಿದು ರೂಢಿ ಆಗಿರೋದ್ರಿಂದ ನಾನು ಹಂಗೆ ಪ್ರಿಫರ್ ಮಾಡ್ತೀನಿ. ಹೆಂಗಿದ್ರು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು, ಹಾಗಾಗಿ ನಾನು ಟೆರೆಸಲ್ಲೇ ಸ್ವಲ್ಪ ಅದನ್ನು ಒಣಗಾಕ್ಕೊಂಬಿಟ್ರೆ 1-2 ಅವರ್ಸ್ಗೆಲ್ಲ ಡ್ರೈ ಆಗಿಬಿಡುತ್ತೆ ಅಂತ ಟೆರೆಸಲ್ಲಿ ನಾನು ಬಟ್ಟೆ ಒಣಗಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಹೌಸ್ ಹೆಲ್ಪ್ ಬರ್ತಾರೆ, ಬಟ್ ಅವರು ಬರೀ ಜಸ್ಟ್ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಹೋಗ್ತಾರೆ. ವಾಷಿಂಗ್ ಮಿಷಿನ್ಗೆ ಹಾಕೋದಿರ್ಬೋದು, ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಪರ್ಸ್ನಲಾಗಿ ನಾವೇ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡು ಕಾಲ್ ಮಾಡಿ ಹೇಳಿದ್ರು, ಮನೇಲಿ ಏನೂ ಪ್ರಿಪೇರ್ ಮಾಡಬೇಡಿ ನೈಟ್ ಡಿನ್ನರ್ಗೆ. ನಮ್ಮ ಬೆಂಗಳೂರಲ್ಲಿ ವೆದರ್ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಬೆಳಿಗ್ಗೆ ಒಂಥರ ಇರುತ್ತೆ, ಮಧ್ಯಾಹ್ನ ಒಂಥರ ಇರುತ್ತೆ, ಸಂಜೆ ಒಂಥರ ಇರುತ್ತೆ. ಸೊ ಇವತ್ತು ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಒಂದು ಕೆಲಸನೂ ಬೇಗ ಆಗುತ್ತೆ, ಮಡ್ಚಿ ಎತ್ತಿಟ್ಕೊಂಡ್ಬಿಡ್ಬೋದು ಹಾಗೆ ಅಂತ ಟೆರೆಸ್ಗೆ ಹೋಗ್ಬಿಟ್ಟು ಬಿಸಿಲಲ್ಲಿ ಒಂದು 1 ಅವರ್ ಹಾಕಿದ್ದಕ್ಕೆ ಅದು ಒಣಗೋಯ್ತು, ಅಷ್ಟು ಬಿಸಿಲಿತ್ತು. ಮತ್ತು ಸಂಜೆ ಅಷ್ಟೊತ್ತಿಗಾಗಲೇ ಒಂಥರ ಇನ್ನೇನು ಮಳೆನೇ ಬಂದ್ಬಿಡುತ್ತೆ ಅನ್ನೋ ಥರ ಆಗೋಯ್ತು. ಸಂಜೆ ಒಂದು 6:30-7 ಹಂಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇವತ್ತೇನೋ ಗೊತ್ತಿಲ್ಲ.
ವೀಕ್ ಡೇನೇ ಇದು. ಏನು ತಿಂತೀಯ ಪುಟ್ಟಿ ನೀನು? ಪಿಜ್ಜಾ. ಏನು ಪುಟ್ಟಿ ಇದು? ಇದು ಆ್ಯಕ್ಚುಲಿ ನಾನ್ ವೆಜ್ ನಾವು ತಿನ್ನಲ್ಲ ಶ್ರಾವಣ ಮಾಸದಲ್ಲಿ. ವೆಜ್ಜೇ ಪ್ರಿಫರ್ ಮಾಡೋದ್ರಿಂದ ಯಾವುದಾದ್ರೂ ವೆಜ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಆಮೇಲೆ ಚಾಟ್ಸ್ ಎಲ್ಲ ಸಿಗೋ ಕಡೆ ಹೋದರೆ ಆ್ಯಕ್ಚುಲಿ ಎಲ್ಲ ಥರನೂ ತಿನ್ಬೋದು, ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡು ಸರಿ ಚಾಟ್ಸ್ ಸಿಗೋ ಕಡೆನೇ ಹೋದ್ವಿ. ಸೊ ನಿನ್ನ ಟೆಸ್ಟ್ ಎಲ್ಲ ಮುಗೀತು, ಫ್ರೀ ಈಗ ಫುಲ್ ಮಜಾ ಮಾಡ್ಬೋದು. ಎಂಜಾಯ್ ಎಂಜಾಯ್. ಇನ್ನೊಂದು 10 days ಏನೋ ಇದೆ ಶ್ರಾವಣ ಮುಗಿಯೋಕ್ಕೆ. ಬಟ್ ಮಕ್ಕಳಲ್ವಾ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ನಾನ್ ವೆಜ್ ಬೇಕು ಅಂತ. ಮೇನ್ ಅವ್ರಿಗೆ ಟೆಸ್ಟ್ ಮುಗ್ದಿತ್ತು ಇವತ್ತಿಗೆ. ಸೊ ಈ ವ್ಲಾಗ್ ಮಾಡ್ತಾ ಇರುವಾಗ ಟೆಸ್ಟ್ ಎಲ್ಲ ಮುಗಿಸ್ಕೊಂಡಿದ್ರಲ್ಲ, ಸರಿ ಆಯಿತು ಅವ್ರನ್ನೂ ಆಚೆ ಕರ್ಕೊಂಡು ಹೋದರೆ ಅವ್ರಿಗೊಂದು ರಿಫ್ರೆಶ್ಮೆಂಟ್ ಥರ ಇರುತ್ತೆ ಅಂದ್ಬಿಟ್ಟು. ಯಾರು ನನ್ನ ಜಾಗದಲ್ಲಿ ಕೂತಿದ್ದು? ನಾವು ಆ್ಯಕ್ಚುಲಿ ತೆಲುಗುನೂ ಕನ್ನಡ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ. ಸೊ ಹಾಗಾಗಿ ಅವ್ರು ಮಾತಾಡ್ತಾ ಇರೋದನ್ನು ಆಗ್ಬೋದು. ನಾವೆಲ್ಲ ತೆಲುಗು ಕಡಲೆಪುರಿ ಅಷ್ಟು ಜನಕ್ಕೆ ಅರ್ಥ ಆಗ್ಬೋದು, ಅರ್ಥ ಆಗದೆ ಇರ್ಬೋದು. ಹಾಗಾಗಿ ನಾವು ಮಾತಾಡೋ ಕಾನ್ವರ್ಸೇಷನ್ನ ಹಾಕಿಲ್ಲ ಅಷ್ಟೇ. ಇನ್ನು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಅದನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾವು ಬಂದಿರೋದು ಸಾಗರ್ ಅಂತ ಹೋಟೆಲ್ಗೆ. ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಈ ಹೋಟೆಲ್ ಬಗ್ಗೆ. ಇಲ್ಲಿ ವಡಾ ಪಾವ್ ಸಿಗುತ್ತೆ, ಪಾವ್ ಭಾಜಿ ಸಿಗುತ್ತೆ, ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಸಿಗುತ್ತೆ. ಸೊ ಇದಿಷ್ಟು ಇಲ್ಲಿ ಸಕ್ಕತ್ತಾಗಿರುತ್ತೆ. ಹಾಗಾಗಿ ನಾವು ಬಂದರೆ ಫಸ್ಟ್ ಅದನ್ನು ತೊಗೊಳ್ತೀವಿ. ಇನ್ನು ಮಿಕ್ಕಿದ್ದು ಚಾಟ್ಸ್ ಎಲ್ಲನೂ ಆಮೇಲೆ ಟ್ರೈ ಮಾಡ್ತೀವಿ. ಆ್ಯಂಡ್ ಮಕ್ಕಳಿಗೆ ಅಂದರೆ ಪಿಜ್ಜಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ನಮ್ಮ ಮೈರಂಗೆ. ಸೊ ಅದಕ್ಕೆ ಅವಳು ಪಿಜ್ಜಾ ತೊಗೊಂಡ್ಳು. ಇನ್ನು ಫೋರ್ಸ್ ಮಾಡೋಕ್ಕಾಗಲ್ಲ, ಆಚೆ ಬಂದಾಗ ಇದೇ ತಿನ್ನೋ ಅದೇ ತಿನ್ನೋ ಅಂತ. ಅವ್ರಿಗೇನು ಇಷ್ಟ ಅದು ಕೊಡಿಸ್ಬಿಟ್ರೆ ಅವರಷ್ಟಕ್ಕೆ ಅವರೇ ತಿನ್ಕೊಳ್ತಾರೆ. ಇಲ್ಲ ಅಂದರೆ ಮತ್ತೆ ನಾನು ತಿನ್ನಿಸ್ಬೇಕು ಅವ್ರಿಗೆ. ಆಚೆ ಕಡೆ ಹೋದಾಗ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ನಾವೆಲ್ಲ ಒಂದೊಂದು ಪಾವ್ ಭಾಜಿ ತೊಗೊಂಡ್ವಿ, ವಡಾಪಾವ್ ತೊಗೊಂಡ್ವಿ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ. ವಡಾಪಾವ್ ಅಂತೂ ಸಖತ್ತಾಗಿರುತ್ತೆ, ಸ್ಪೈಸಿಯಾಗಿ. ಒಂದೊಂದು ಸಲ ಸಖತ್ ಕ್ರೌಡ್ ಇದ್ದರೆ ನಿಂತ್ಕೊಂಡು ತಿನ್ಕೊಂಡು ಹೋಗ್ಬೇಕಾಗತ್ತೆ, ಆ ಥರ ಇರುತ್ತೆ. ಇಲ್ಲ ವೆಯ್ಟ್ ಮಾಡಬೇಕಾಗಿರುತ್ತೆ, ಸಖತ್ ಕ್ರೌಡ್ ಇರುತ್ತೆ ಇಲ್ಲಿ. ಸುಮಾರು ವರ್ಷದಿಂದ ಇದೆ ಇದು. ಇಲ್ಲಿ ಆ್ಯಕ್ಚುಲಿ ಸೀಸನಲ್ಲಿ ಬಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ, ಅದನ್ನು ಕೂಡ ಟ್ರೈ ಮಾಡ್ತೀವಿ ನಾವು ಸೀಸನ್ ಇದ್ದಾಗ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ 9:30 10 ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ಅನದರ್ ವಿಡಿಯೋ. ಬಾಯ್.